ತುರುವೇಕೆರೆಯಲ್ಲಿ ಸಹಜ ಕೃಷಿಯ ಅಚ್ಚರಿಗಳಿಗೆ ವಿಷಮುಕ್ತ ಆಹಾರದತ್ತ ರೈತರ ನಡಿಗೆ. ರಸಗೊಬ್ಬರ ಹಾಗೂ ಕೀಟನಾಶಕಗಳ ಅಬ್ಬರದ ನಡುವೆ ತುಮಕೂರು ಜಿಲ್ಲೆಯ ತುರುವೇಕೆರೆಯ ರೈತರು ಈಗ ಸಹಜ ಕೃಷಿಯ ಕ್ರಾಂತಿಗೆ ನಾಂದಿ ಹಾಡಿದ್ದಾರೆ. ಮುದ್ಲಾಪುರ ಗ್ರಾಮದ ಶಶಿಕುಮಾರ್ ಅವರ ತೋಟದಲ್ಲಿ ನಡೆದ ಅಚ್ಚರಿ ಗಡಿಗೆ ಕಾರ್ಯಕ್ರಮ ವಿಷಮುಕ್ತ ಆಹಾರದ ಮಹತ್ವವನ್ನ ಸಾರುವಲ್ಲಿ ಯಶಸ್ವಿಯಾಗಿದೆ. ಜಪಾನ್ನ ಫುಕುವೋಕ ಮತ್ತು ದಾವಣಗೆರೆಯ ಐಕಾಂತಿಕ ರಾಘವ ಅವರ ಕೃಷಿ ಪದ್ಧತಿ ಈಗ ಬಯಲು ಸೀಮೆಯ ರೈತರ ಕೈ ಹಿಡಿದಿದೆ. ರಾಸಾಯನಿಕಯುಕ್ತ ಆಹಾರ ಸೇವಿಸಿ ಮನುಷ್ಯ ಇಂದು ರೋಗಗಳ ಗೂಡಾಗುತ್ತಿದ್ದಾನೆ. ಈ ವಿಷವರ್ತುಲದಿಂದಾಗಿ ಹೊರಬರಲು ತುಮಕೂರು ಸಹಜ ಕೃಷಿ ಬಳಗ ಈಗ ಹೊಸ ಹಾದಿ ತೋರಿಸ್ತಾ ಇದೆ. ತುರುವೇಕೆರೆಯ ಮುದ್ಲಾಪುರ ಗ್ರಾಮದ ಶಶಿಕುಮಾರ್ ಅವರ ತೋಟದಲ್ಲಿ ಇತ್ತೀಚೆಗೆ ಚೌಕಾಬಾರ ಏರುಮಡಿ ಪದ್ಧತಿಯ ಅಚ್ಚರಿ ಗಡಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಹಜ ಕೃಷಿ ಬಳಗದ ಮುಖ್ಯಸ್ಥ ರವಿ ವರ್ಮಾಕುಮಾರ್, ರೈತರು ಮೊದಲು ತಮ್ಮ ಮನೆ ಬಳಕೆಗೆ ವಿಷಮುಕ್ತ ತರಕಾರಿಗಳನ್ನು ಬೆಳೆಯಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಜಪಾನಿನ ಖ್ಯಾತ ಕೃಷಿ ವಿಜ್ಞಾನಿ ಮಸನೊಬು ಫುಕುವೋಕ ಹಾಗೂ ನಮ್ಮ ಹೆಮ್ಮೆಯ ಐಕಾಂತಿಕ ರಾಘವ ಅವರ ಸಹಜ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡ್ರೆ ಮಾತ್ರ ಆರೋಗ್ಯವಂತ ಸಮಾಜ ನಿರ್ಮಾಣ ಸಾಧ್ಯ ಅಂತ ಅವರು ಪ್ರತಿಪಾದಿಸಿದರು. ಈ ಪದ್ಧತಿಯ ವಿಶೇಷ ಅಂದ್ರೆ ಒಂದೇ ಮಡಿಯಲ್ಲಿ ಸಸ್ಯ ವೈವಿಧ್ಯತೆಯನ್ನ ಕಾಪಾಡುವುದು. ಇದರಿಂದ ಭೂಮಿಯ ಫಲವತ್ತತೆ ಹೆಚ್ಚುವುದಲ್ಲದೆ ನೈಸರ್ಗಿಕವಾಗಿ ಕೀಟ ನಿಯಂತ್ರಣವೂ ಕೂಡ ಸಾಧ್ಯವಾಗುತ್ತೆ. ಇನ್ನು ಸಹಜ ಕೃಷಿಕ ತಿಪಟೂರು ಯೋಗಾನಂದ ಸ್ವಾಮಿ ಮಾತನಾಡಿ, ಚೌಕಾಬಾರ ಏರುಮಡಿ ಪದ್ಧತಿಯಲ್ಲಿ ಬರೋಬ್ಬರಿ 62 ಬಗೆಯ ತರಕಾರಿಗಳನ್ನು ಬೆಳೆಯಬಹುದಾಗಿದೆ. ಸಹಜ ಕೃಷಿಯ ಅಂತಿಮ ಗುರಿ ಕೇವಲ ಲಾಭವಲ್ಲ, ಬದಲಾಗಿ ಮನುಷ್ಯನನ್ನ ಉತ್ತಮ ಪ್ರಜೆಯನ್ನಾಗಿ ಮಾಡುವುದು ಮತ್ತು ಪ್ರಕೃತಿಯೊಂದಿಗೆ ಬದುಕುವುದನ್ನ ಕಲಿಸುವುದಾಗಿದೆ ಅಂತ ಮನಮುಟ್ಟುವಂತೆ ವಿವರಿಸಿದರು. ಕಾರ್ಯಕ್ರಮದಲ್ಲಿ ರಾಜಶೇಖರ್ ಪುಟ್ಟರಾಜು, ಉಮೇಶ್ ಸೇರಿ ಜಿಲ್ಲೆಯ 100 ಸಹಜ ಕೃಷಿ ಆಸಕ್ತರು ಭಾಗವಹಿಸಿ ಜ್ಞಾನ ವಿನಿಮಯ ಮಾಡಿಕೊಂಡಿದ್ದಾರೆ. ಒಟ್ನಲ್ಲಿ ತುರುವೇಕೆರೆಯ ಈ ಅಚ್ಚರಿ ಗಡಿಗೆ ಅಭಿಯಾನ ವಿಷಮುಕ್ತ ಆಹಾರದ ಕಡೆಗೆ ಒಂದು ದೃಢ ಹೆಜ್ಜೆಯನ್ನ ಇಟ್ಟಿದೆ. ನೋಡಿದ್ರಲ್ಲ, ಮಣ್ಣನ್ನ ವಿಷಮುಕ್ತಗೊಳಿಸಿ ಜೀವ ವೈವಿಧ್ಯತೆಯನ್ನ ಉಳಿಸುವ ಈ ಸಹಜ ಕೃಷಿ ಪದ್ಧತಿ ಪ್ರತಿಯೊಬ್ಬರಿಗೂ ಕೂಡ ಮಾದರಿ. ರೈತರು ಇಂತಹ ಪದ್ಧತಿಯನ್ನ ಅಳವಡಿಸಿಕೊಂಡ್ರೆ ಮುಂದಿನ ಪೀಳಿಗೆಗೆ ಆರೋಗ್ಯದ ಭವಿಷ್ಯ ನೀಡಬಹುದಾಗಿದೆ. ಸುರೇಶ್ ಬಾಬು ಎಂ, ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್, ತುರುವೇಕೆರೆ.